ಡಿಸೆಂಬರ್ 30 ನನ್ನ ದೇವರನ್ನ ನಾನು ಕಳ್ಕೊಂಡು ದಿನ. ಕೆಂಗೇರಿ ಎಂಬ ಅಭಿಮಾನ ಸ್ಟುಡಿಯೋ ಕಡೆ ಆ ತಾಯಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಧ್ವನಿ ಕೇಳುತ್ತೆ. ಆ ಧ್ವನಿ ಬೇರೆ ಯಾರ್ದು ಅಲ್ಲ, ಅದು ವಿಷ್ಣು ಸರ್ದಾಗಿರುತ್ತೆ. ಆ ತಾಯಿ ಅಭಿಮಾನ ಸ್ಟುಡಿಯೋ ಒಳಗಡೆ ಹೋಗ್ಬಿಟ್ಟು ಆ ತಾಯಿ ನೋಡ್ಬಿಟ್ಟು ಹೇಳ್ತಾರೆ ಬ್ರಹ್ಮದೇವನಿಗೆ, ಓ ಬ್ರಹ್ಮದೇವ, ಕರ್ನಾಟಕದಲ್ಲಿ ಯಜಮಾನ, ಮರ್ಯಾದ ಮಾಣಿಕ್ಯ, ಕೋಟಿಗೊಬ್ಬ, ಸಾಹಸ ಸಿಂಹ, ಕರ್ನಾಟಕ ರತ್ನ, ಜಯಸಿಂಹ ಅಂತ ನಾನಾ ರೀತಿ ಬಿರುದು ಕೊಟ್ಟಿರುವ ಈ ಪುಣ್ಯಾತ್ಮನಿಗೆ ಅಂಗೈಲಾಗದ ಜಾಗ ಇಲ್ವಲ್ಲಪ್ಪ. ಮುಂದಿನ ಜನ್ಮ ಅಂತಿದ್ರೆ ನನ್ನ ಮಗನ್ನ ಈ ಕರ್ನಾಟಕದಲ್ಲಿ ಹುಟ್ಟಿಸ್ಬೇಡ, ಇದು ಸ್ವಾರ್ಥಿಗಳ ಪ್ರಪಂಚ ಅಂತ ತಾಯಿ ಹೇಳ್ತಾಳೆ ಬ್ರಹ್ಮದೇವನಿಗೆ. ಪುನಃ ಮಾರನೇ ದಿನ ಇಡೀ ಕರ್ನಾಟಕಕ್ಕೆ ಸುದ್ದಿ ಹರಡುತ್ತೆ. ವಿಷ್ಣು ಸರ್ ಸ್ಮಾರಕ ಧ್ವಂಸ. ಎಲ್ಲೆಲ್ಲಿ ನೋಡ್ರು ಅಭಿಮಾನಿಗಳ ಕಣ್ಣೀರು, ಅಭಿಮಾನಿಗಳ ಗೋಳಾಟ, ನಮಗೆ ನ್ಯಾಯ ಕೊಡಿಸೋರು ಯಾರೂ ಇಲ್ವಾ ಅಂತ ಸಮಯದಲ್ಲಿ ಆ ತಾಯಿ ಹೇಳ್ತಾಳೆ, ನನ್ನ ಮಗನ ಹತ್ರ ಸುಮಾರು ಜನ ಸಹಾಯ ತಗೊಂಡಿದ್ದಾರೆ, ಸುಮಾರು ಜನ ಎತ್ತೆತ್ರಕ್ಕೆ ಬೆಳೆದಿದ್ದಾರೆ, ಒಬ್ರು ಯಾರು ಬಂದರು, ಒಬ್ಬ ನಟನ ಯಾರು ಬಂದ್ರ, ಅಭಿಮಾನಿ ಗೋಳ್ ಕೇಳೋಕ್ಕೆ ಯಾರು ಒಬ್ಬರು ಬಂದ್ರ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬರು ರೂಪದಲ್ಲಿ ಕರ್ನಾಟಕಕ್ಕೆ ಒಬ್ಬರು ರೂಪದಲ್ಲಿ ಬರ್ತಾರೆ ಅಭಿಮಾನಿಗಳಿಗೆ. ಮೂವತ್ತು ನನ್ನ ದೇವ್ರನ್ನ ನಾನು ಕಳ್ಕೊಂಡು ದಿನ. ಹಾಗೆ ಈ ವರ್ಷ ನಾನು 2 ಸಲ ಕಳ್ಕೊಂಡಿದ್ದೀನಿ. ಒಂದು ಆಗಸ್ಟ್ 8ನೇ ತಾರೀಕು, ಒಂದು ಡಿಸೆಂಬರ್ 30. ಆಗಸ್ಟ್ 8ನೇ ತಾರೀಕು ಇಡೀ ಕರ್ನಾಟಕನೇ ಆಚರಿಸೋ ಹಬ್ಬ ವರಲಕ್ಷ್ಮಿ ಹಬ್ಬ. ಆ ದಿನ ಆ ತಾಯಿ ಎಲ್ಲರ ಮನೇಲಿ ಹಬ್ಬ ಆಚರಿಸ್ತಿರ್ತಾರೆ. ಆ ತಾಯಿ ಸಾಯಂಕಾಲ ಆಗ್ತಿದ್ದಾಗ ತನ್ನ ತವ್ರಿಗೆ ಹೋಗ್ಬೇಕಾದ್ರೆ ಕೆಂಗೇರಿ ಎಂಬ ಅಭಿಮಾನ ಸ್ಟುಡಿಯೋ ಕಡೆ ಆ ತಾಯಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಧ್ವನಿ ಕೇಳುತ್ತೆ. ಆ ಧ್ವನಿ ಬೇರೆ ಯಾರ್ದು ಅಲ್ಲ, ಆ ಧ್ವನಿ ವಿಷ್ಣು ಸರ್ದಾಗಿರುತ್ತೆ. ಆ ತಾಯಿ ಅಭಿಮಾನ ಸ್ಟುಡಿಯೋ ಒಳಗೆ ಹೋಗಿ ನೋಡ್ಬಿಟ್ಟು ಬ್ರಹ್ಮದೇವನಿಗೆ ಹೇಳ್ತಾರೆ, ಈ ಕರ್ನಾಟಕದಲ್ಲಿ ಯಜಮಾನ, ಮರ್ಯಾದ ಮಾಣಿಕ್ಯ, ಕೋಟಿಗೊಬ್ಬ, ಸಾಹಸ ಸಿಂಹ, ಕರುಣಾಮಯಿ, ಮೈಸೂರು ರತ್ನ ಅಂತ ನಾನಾ ಥರ ಬಿರುದು ಕೊಟ್ಟಿರುವ ಈ ಪುಣ್ಯಾತ್ಮನಿಗೆ ಅಂಗೈಲಾಗದ ಜಾಗ ಇಲ್ವಲ್ಲ, ಇದು ಸ್ವಾರ್ಥಿಗಳ ಪ್ರಪಂಚ. ಮುಂದಿನ ಜನ್ಮ ಅಂತಿದ್ರೆ ನನ್ನ ಮಗನ್ನ ಈ ಕರ್ನಾಟಕದಲ್ಲಿ ನೀನು ಹುಟ್ಟಿಸ್ಬೇಡಪ್ಪ ಅಂತ ಬ್ರಹ್ಮದೇವನಿಗೆ ಆ ತಾಯಿ ಕೇಳ್ಕೊತಾಳೆ. ಪುನಃ ಮಾರನೇ ದಿನ ಇಡೀ ಕರ್ನಾಟಕಕ್ಕೆ ಸುದ್ದಿ ಹರಡುತ್ತೆ ವಿಷ್ಣು ಸರ್ ಸ್ಮಾರಕ ಧ್ವಂಸ ಅಂತ. ಎಲ್ಲೆಲ್ಲಿ ನೋಡ್ರು ಅಭಿಮಾನಿಗಳ ಕಣ್ಣೀರು, ಅಭಿಮಾನಿಗಳ ಗೋಳಾಟ, ನಮಗೆ ನ್ಯಾಯ ಕೊಡಿಸೋರು ಯಾರೂ ಇಲ್ವಾ ಅಂತ ಹೇಳ್ತಾ ಬರ್ತಾ ಇರ್ಬೇಕಾದ್ರೆ ಆ ತಾಯಿ ಹೇಳ್ತಾಳೆ, ನನ್ನ ಮಗನ ಹತ್ರ ಸುಮಾರು ಜನ ಸಹಾಯ ತಗೊಂಡಿದ್ದಾರೆ, ಸುಮಾರು ಜನ ಎತ್ತೆತ್ತರಕ್ಕೆ ಬೆಳೆದಿದ್ದಾರೆ, ಹೆಸರು ಬಳಸ್ಕೊಂಡು ನನ್ನ ಮಗನ ಒಬ್ಬರು ಬಂದರೆ ಸಹಾಯ ತಗೊಳ್ಳೋಕ್ಕೆ ಅಂತ ತಾಯಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬರು ಬರ್ತಾರೆ, ಸರ್ ನಾನು ಇದ್ದೀನಿ, ತಲೆ ಕೆಡ್ಸ್ಕೊಬೇಡಿ, ನಿಮ್ಮಿಂದ ನಾನು ಯಾವಾಗಲೂ ಸದಾ ಇದ್ದೇ ಇರ್ತೀನಿ ಅಂತ ಆ ರೂಪದಲ್ಲಿ ಬಂದಂಥ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವರೇ ಕಿಚ್ಚ ಸುದೀಪ್ ಸರ್. ಜೈ ಕಿಚ್ಚ ಬಾಸ್. ಈಗಿನ ಜನ್ರೇಷನಲ್ಲಿ ಸ್ವಂತ ಮಕ್ಕಳೇ ಆಗಲ್ಲ ಅಂತ ಅದರಲ್ಲಿ ಆ ಪುಣ್ಯಾತ್ಮ ಈಗಿನ ಜನ್ರೇಷನಲ್ಲಿ ಸ್ವಂತ ಮಕ್ಕಳೇ ಆಗಲ್ಲ ಅಂತದ್ರಲ್ಲಿ ಈ ಪುಣ್ಯಾತ್ಮ ಪ್ರತಿ ವಿಷಯದಲ್ಲೂ ವಿಷ್ಣು ಸರ್ ಸ್ಮಾರಕ ಹೊಡೆದಾಗ್ತಾಗಾಗ್ಬೋದು, ಸ್ಟ್ಯಾಚು ಹೊಡೆದಾಗ್ತಾಗಾಗ್ಬೋದು, ಪ್ರತಿ ವಿಷಯ ದುನಿಯತ್ತ ಏಕೈಕ ವ್ಯಕ್ತಿ ಅಂದರೆ ಕಿಚ್ಚ ಸುದೀಪ್ ಸರ್ ಒಬ್ಬರೇ. ಕರ್ನಾಟಕಕ್ಕೆ 2 ಸಿಂಹಗಳು, ಅಂದು ವಿಷ್ಣುದಾದ, ಇಂದು ಕಿಚ್ಚ ಸುದೀಪ್ ಸರ್. ವಿಷ್ಣುದಾದ ಅಭಿಮಾನಿಗಳ ದಾರಿದೀಪ ಅವರೇ ನಮ್ಮ ಕಿಚ್ಚ ಸುದೀಪ. ದೇವರಿಗೆ ಹಚ್ಚುತ್ತಾರೆ ದೀಪ, ಕರ್ನಾಟಕಕ್ಕೊಬ್ಬರೇ ಕಿಚ್ಚ ಸುದೀಪ. ವಿಷ್ಣು ಸರ್ಗೋಸ್ಕರ ಸುದೀಪ್ ಸರ್ ಒಂದು ಡೈಲಾಗ್ ಹೊಡಿತಾರೆ. ಏನು ಡೈಲಾಗ್ ಹೊಡಿತಾರೆ ಅಂದರೆ, 16 ವರ್ಷದಿಂದ ಒಂದು ಲೆಕ್ಕ, ಇವಾಗ ಒಂದು ಲೆಕ್ಕ, ಹೋಗಿ ಅವ್ರ ಮಗ ಬಂದಿದೆ ಅಂತೇಳಿ ಕರ್ನಾಟಕ ಜನತೆಗೆ. 16 ವರ್ಷದಿಂದ ಒಂದು ಸುದೀಪ್ ಸರ್ ವಿಷ್ಣು ಸರ್ಗೋಸ್ಕರ ಒಂದು ಡೈಲಾಗ್ ಹೊಡಿತಾರೆ. 16 ವರ್ಷದಿಂದ ಒಂದು ಲೆಕ್ಕ, ಇವಾಗ ಒಂದು ಲೆಕ್ಕ, ಹೋಗಿ ಅವ್ರ ಮಗ ಬಂದಿದೆ ಅಂತೇಳಿ ಕರ್ನಾಟಕ ಜನತೆಗೆ. ಇಷ್ಟು ದಿನ ಕೈ ಚಾಚಿ ಸಾಕು ಸರ್ಕಾರಕ್ಕೆ, ಇನ್ಮೇಲೆ ನಾನಿದ್ದೀನಿ, ನಾನು ಕಟ್ಟಿಸ್ಕೊಡ್ತೀನಿ ಅಂತ ಅವ್ರ ಮಗ ದತ್ತು ಪುತ್ರ ಸುದೀಪ್ ಸರ್ ಬಂದಿದ್ದಾರೆ. ಕಣ್ಣಿಗೆ ಕಾಣದ ದೇವರು ವಿಷ್ಣು ಸರ್, ಕಣ್ಣಿಗೆ ಕಾಣುವ ದೇವರು ಕಿಚ್ಚ ಸುದೀಪ್ ಸರ್. ಜೈ ಕಿಚ್ಚ ಬಾಸ್. ಜೈ. ಒಂದು ಹುಡುಗಿನ ಪ್ರೀತಿ ಹುಚ್ಚನಾಗೋ ಬದಲು ಎಲ್ಲ ಅಭಿಮಾನಿಗಳನ್ನ, ಎಲ್ಲ ಹೀರೋಗಳನ್ನ ಪ್ರೀತಿ ಕಿಚ್ಚನಾಗು. ಜೈ ಕಿಚ್ಚ ಬಾಸ್. ಆಕಾಶಕ್ಕೆ 7 ಬಣ್ಣ, ಕರ್ನಾಟಕಕ್ಕೆ ಒಬ್ಬರೇ ಅಣ್ಣ, ಅವರೇ ನಮ್ಮ ಕಿಚ್ಚ ಸುದೀಪ್ ಅಣ್ಣ. ಜೈ ಕಿಚ್ಚ ಬಾಸ್. ಮಾಡಿ ಸೌಂಡ್ ಏನು ಕ್ಲಿಯರಿಟಿ ಆಗುತ್ತೋ ಎಲ್ಲ ಗೊತ್ತಿಲ್ಲ. ಒಂದು ಹೀಟ್ ಜಾಸ್ತಿ ಆಗಿ ಸ್ಟಕ್ ಆಗ್ಬಿಡ್ತಾವೆ ಒಂದು ಕಡೆ. ಹೌದು, ಮೊಬೈಲ್ ಹೀಟ್ ಆಗಿಬಿಡುತ್ತೆ. ಹ್ಯಾಂಗ್ ಆಗಲ್ಲ ರೀ? ಹ್ಯಾಂಗ್ ಆಗ್ತಾನೆ ಬಿಸಿಲಿಗೆ ಫುಲ್ಲು ಜಾಸ್ತಿ ಬಿಸಿಲು ಬಿದ್ದಾಗ ಹ್ಯಾಂಗ್ ಆಗಿಬಿಟ್ಟು ಹಂಗೆ
ಇವತ್ತು ಡಿಸೆಂಬರ್ 30 ನನ್ನ ದೇವರನ್ನ ನಾನು ಕಳ್ಕೊಂಡು ದಿನ. ಕೆಂಗೇರಿ ಎಂಬ ಅಭಿಮಾನ ಸ್ಟುಡಿಯೋ ಕಡೆ ಆ ತಾಯಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಧ್ವನಿ ಕೇಳುತ್ತೆ. ಆ ಧ್ವನಿ ಬೇರೆ ಯಾರ್ದು ಅಲ್ಲ, ಅದು ವಿಷ್ಣು ಸರ್ದಾಗಿರುತ್ತೆ. ಆ ತಾಯಿ ಅಭಿಮಾನ ಸ್ಟುಡಿಯೋ ಒಳಗಡೆ ಹೋಗ್ಬಿಟ್ಟು ಆ ತಾಯಿ ನೋಡ್ಬಿಟ್ಟು ಹೇಳ್ತಾರೆ ಬ್ರಹ್ಮದೇವನಿಗೆ, ಓ ಬ್ರಹ್ಮದೇವ, ಕರ್ನಾಟಕದಲ್ಲಿ ಯಜಮಾನ, ಮರ್ಯಾದ ಮಾಣಿಕ್ಯ, ಕೋಟಿಗೊಬ್ಬ, ಸಾಹಸ ಸಿಂಹ, ಕರ್ನಾಟಕ ರತ್ನ, ಜಯಸಿಂಹ ಅಂತ ನಾನಾ ರೀತಿ ಬಿರುದು ಕೊಟ್ಟಿರೋ ಈ ಪುಣ್ಯಾತ್ಮನಿಗೆ ಅಂಗೈಲಾಗದ ಜಾಗ ಇಲ್ವಲ್ಲಪ್ಪ. ಮುಂದಿನ ಜನ್ಮ ಅಂತಿದ್ರೆ ನನ್ನ ಮಗನ್ನ ಈ ಕರ್ನಾಟಕದಲ್ಲಿ ಹುಟ್ಟಿಸ್ಬೇಡ, ಇದು ಸ್ವಾರ್ಥಿಗಳ ಪ್ರಪಂಚ ಅಂತ ತಾಯಿ ಹೇಳ್ತಾಳೆ ಬ್ರಹ್ಮದೇವನಿಗೆ. ಪುನಃ ಮಾರನೇ ದಿನ ಇಡೀ ಕರ್ನಾಟಕಕ್ಕೆ ಸುದ್ದಿ ಹರಡುತ್ತೆ. ವಿಷ್ಣು ಸರ್ ಸ್ಮಾರಕ ಧ್ವಂಸ. ಎಲ್ಲೆಲ್ಲಿ ನೋಡ್ರು ಅಭಿಮಾನಿಗಳ ಕಣ್ಣೀರು, ಅಭಿಮಾನಿಗಳ ಗೋಳಾಟ, ನಮಗೆ ನ್ಯಾಯ ಕೊಡಿಸೋರು ಯಾರೂ ಇಲ್ವಾ ಅಂತ ಸಮಯದಲ್ಲಿ ಆ ತಾಯಿ ಹೇಳ್ತಾಳೆ, ನನ್ನ ಮಗನ ಹತ್ರ ಸುಮಾರು ಜನ ಸಹಾಯ ತಗೊಂಡಿದ್ದಾರೆ, ಸುಮಾರು ಜನ ಎತ್ತೆತ್ರಕ್ಕೆ ಬೆಳೆದಿದ್ದಾರೆ, ಒಬ್ರು ಯಾರು ಬಂದರು, ಒಬ್ಬ ನಟನ ಯಾರು ಬಂದ್ರ, ಅಭಿಮಾನಿ ಗೋಳ್ ಕೇಳೋಕ್ಕೆ ಯಾರು ಒಬ್ಬರು ಬಂದ್ರ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬರು ರೂಪದಲ್ಲಿ ಕರ್ನಾಟಕಕ್ಕೆ ಒಬ್ಬರು ರೂಪದಲ್ಲಿ ಬರ್ತಾರೆ. ಅಭಿಮಾನಿಗಳಿಗೆ ಮೂವತ್ತು ನನ್ನ ದೇವ್ರನ್ನ ನಾನು ಕಳ್ಕೊಂಡು ದಿನ. ಹಾಗೆ ಈ ವರ್ಷ ನಾನು 2 ಸಲ ಕಳ್ಕೊಂಡಿದ್ದೀನಿ. ಒಂದು ಆಗಸ್ಟ್ 8ನೇ ತಾರೀಕು, ಒಂದು ಡಿಸೆಂಬರ್ 30. ಆಗಸ್ಟ್ 8ನೇ ತಾರೀಕು ಇಡೀ ಕರ್ನಾಟಕನೇ ಆಚರಿಸೋ ಹಬ್ಬ ವರಲಕ್ಷ್ಮಿ ಹಬ್ಬ. ಆ ದಿನ ಆ ತಾಯಿ ಎಲ್ಲರ ಮನೇಲಿ ಹಬ್ಬ ಆಚರಿಸ್ತಿರ್ತಾರೆ. ಆ ತಾಯಿ ಸಾಯಂಕಾಲ ಆಗ್ತಿದ್ದಾಗ ತನ್ನ ತವ್ರಿಗೆ ಹೋಗ್ಬೇಕಾದ್ರೆ ಕೆಂಗೇರಿ ಎಂಬ ಅಭಿಮಾನ ಸ್ಟುಡಿಯೋ ಕಡೆ ಆ ತಾಯಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಧ್ವನಿ ಕೇಳುತ್ತೆ. ಆ ಧ್ವನಿ ಬೇರೆ ಯಾರ್ದು ಅಲ್ಲ, ಆ ಧ್ವನಿ ವಿಷ್ಣು ಸರ್ದಾಗಿರುತ್ತೆ. ಆ ತಾಯಿ ಅಭಿಮಾನ ಸ್ಟುಡಿಯೋ ಒಳಗೆ ಹೋಗಿ ನೋಡ್ಬಿಟ್ಟು ಬ್ರಹ್ಮದೇವನಿಗೆ ಹೇಳ್ತಾರೆ, ಈ ಕರ್ನಾಟಕದಲ್ಲಿ ಯಜಮಾನ, ಮರ್ಯಾದ ಮಾಣಿಕ್ಯ, ಕೋಟಿಗೊಬ್ಬ, ಸಾಹಸ ಸಿಂಹ, ಕರುಣಾಮಯಿ, ಮೈಸೂರು ರತ್ನ ಅಂತ ನಾನಾ ಥರ ಬಿರುದು ಕೊಟ್ಟಿರುವ ಈ ಪುಣ್ಯಾತ್ಮನಿಗೆ ಅಂಗೈಲಾಗದ ಜಾಗ ಇಲ್ವಲ್ಲ, ಇದು ಸ್ವಾರ್ಥಿಗಳ ಪ್ರಪಂಚ. ಮುಂದಿನ ಜನ್ಮ ಅಂತಿದ್ರೆ ನನ್ನ ಮಗನ್ನ ಈ ಕರ್ನಾಟಕದಲ್ಲಿ ನೀನು ಹುಟ್ಟಿಸ್ಬೇಡಪ್ಪ ಅಂತ ಬ್ರಹ್ಮದೇವನಿಗೆ ಆ ತಾಯಿ ಕೇಳ್ಕೊತಾಳೆ. ಪುನಃ ಮಾರನೇ ದಿನ ಇಡೀ ಕರ್ನಾಟಕಕ್ಕೆ ಸುದ್ದಿ ಹರಡುತ್ತೆ ವಿಷ್ಣು ಸರ್ ಸ್ಮಾರಕ ಧ್ವಂಸ ಅಂತ. ಎಲ್ಲೆಲ್ಲಿ ನೋಡ್ರು ಅಭಿಮಾನಿಗಳ ಕಣ್ಣೀರು, ಅಭಿಮಾನಿಗಳ ಗೋಳಾಟ, ನಮಗೆ ನ್ಯಾಯ ಕೊಡಿಸೋರು ಯಾರೂ ಇಲ್ವಾ ಅಂತ ಹೇಳ್ತಾ ಬರ್ತಾ ಇರ್ಬೇಕಾದ್ರೆ ಆ ತಾಯಿ ಹೇಳ್ತಾಳೆ, ನನ್ನ ಮಗನ ಹತ್ರ ಸುಮಾರು ಜನ ಸಹಾಯ ತಗೊಂಡಿದ್ದಾರೆ, ಸುಮಾರು ಜನ ಎತ್ತೆತ್ತರಕ್ಕೆ ಬೆಳೆದಿದ್ದಾರೆ, ಹೆಸರು ಬಳಸ್ಕೊಂಡು ನನ್ನ ಮಗನ ಒಬ್ಬರು ಬಂದರೆ ಸಹಾಯ ತಗೊಳ್ಳೋಕ್ಕೆ ಅಂತ ತಾಯಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬರು ಬರ್ತಾರೆ, ಸರ್ ನಾನು ಇದ್ದೀನಿ, ತಲೆ ಕೆಡ್ಸ್ಕೊಬೇಡಿ, ನಿಮ್ಮಿಂದ ನಾನು ಯಾವಾಗಲೂ ಸದಾ ಇದ್ದೇ ಇರ್ತೀನಿ ಅಂತ ಆ ರೂಪದಲ್ಲಿ ಬಂದಂಥ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವರೇ ಕಿಚ್ಚ ಸುದೀಪ್ ಸರ್. ಜೈ ಕಿಚ್ಚ ಬಾಸ್. ಈಗಿನ ಜನ್ರೇಷನಲ್ಲಿ ಸ್ವಂತ ಮಕ್ಕಳೇ ಆಗಲ್ಲ ಅಂತ ಅದರಲ್ಲಿ ಆ ಪುಣ್ಯಾತ್ಮ ಈಗಿನ ಜನ್ರೇಷನಲ್ಲಿ ಸ್ವಂತ ಮಕ್ಕಳೇ ಆಗಲ್ಲ ಅಂಥದ್ರಲ್ಲಿ ಈ ಪುಣ್ಯಾತ್ಮ ಪ್ರತಿ ವಿಷಯದಲ್ಲೂ ವಿಷ್ಣು ಸರ್ ಸ್ಮಾರಕ ಹೊಡೆದಾಗ್ತಾಗಾಗ್ಬೋದು, ಸ್ಟ್ಯಾಚು ಹೊಡೆದಾಗ್ತಾಗಾಗ್ಬೋದು, ಪ್ರತಿ ವಿಷಯ ದುನಿಯತ್ತ ಏಕೈಕ ವ್ಯಕ್ತಿ ಅಂದರೆ ಕಿಚ್ಚ ಸುದೀಪ್ ಸರ್ ಒಬ್ಬರೇ. ಕರ್ನಾಟಕಕ್ಕೆ 2 ಸಿಂಹಗಳು, ಅಂದು ವಿಷ್ಣುದಾದ, ಇಂದು ಕಿಚ್ಚ ಸುದೀಪ್ ಸರ್. ವಿಷ್ಣುದಾದ ಅಭಿಮಾನಿಗಳ ದಾರಿದೀಪ ಅವರೇ ನಮ್ಮ ಕಿಚ್ಚ ಸುದೀಪ. ದೇವರಿಗೆ ಹಚ್ಚುತ್ತಾರೆ ದೀಪ, ಕರ್ನಾಟಕಕ್ಕೊಬ್ಬರೇ ಕಿಚ್ಚ ಸುದೀಪ. ವಿಷ್ಣು ಸರ್ಗೋಸ್ಕರ ಸುದೀಪ್ ಸರ್ ಒಂದು ಡೈಲಾಗ್ ಹೊಡಿತಾರೆ. ಏನು ಡೈಲಾಗ್ ಹೊಡಿತಾರೆ ಅಂದರೆ, 16 ವರ್ಷದಿಂದ ಒಂದು ಲೆಕ್ಕ, ಇವಾಗ ಒಂದು ಲೆಕ್ಕ, ಹೋಗಿ ಅವ್ರ ಮಗ ಬಂದಿದೆ ಅಂತೇಳಿ ಕರ್ನಾಟಕ ಜನತೆಗೆ. ಇನ್ನೊಂದ್ಸಲ ಹೇಳೋಣ ಆ ಡೈಲಾಗು, ಸೇಮ್ ಡೈಲಾಗ್. 16 ವರ್ಷದಿಂದ ಒಂದು ಸುದೀಪ್ ಸರ್ ವಿಷ್ಣು ಸರ್ಗೋಸ್ಕರ ಒಂದು ಡೈಲಾಗ್ ಹೊಡಿತಾರೆ. 16 ವರ್ಷದಿಂದ ಒಂದು ಲೆಕ್ಕ, ಇವಾಗ ಒಂದು ಲೆಕ್ಕ, ಹೋಗಿ ಅವ್ರ ಮಗ ಬಂದಿದೆ ಅಂತೇಳಿ ಕರ್ನಾಟಕ ಜನತೆಗೆ. ಇಷ್ಟು ದಿನ ಕೈ ಚಾಚಿ ಸಾಕು ಸರ್ಕಾರಕ್ಕೆ, ಇನ್ಮೇಲೆ ನಾನಿದ್ದೀನಿ, ನಾನು ಕಟ್ಟಿಸ್ಕೊಡ್ತೀನಿ ಅಂತ ಅವ್ರ ಮಗ ದತ್ತು ಪುತ್ರ ಸುದೀಪ್ ಸರ್ ಬಂದಿದ್ದಾರೆ. ಕಣ್ಣಿಗೆ ಕಾಣದ ದೇವರು ವಿಷ್ಣು ಸರ್, ಕಣ್ಣಿಗೆ ಕಾಣುವ ದೇವರು ಕಿಚ್ಚ ಸುದೀಪ್ ಸರ್. ಜೈ ಕಿಚ್ಚ ಬಾಸ್. ಜೈ. ಒಂದು ಹುಡುಗಿನ ಪ್ರೀತಿ ಹುಚ್ಚನಾಗೋ ಬದಲು ಎಲ್ಲ ಅಭಿಮಾನಿಗಳನ್ನ, ಎಲ್ಲ ಹೀರೋಗಳನ್ನ ಪ್ರೀತಿ ಕಿಚ್ಚನಾಗು. ಜೈ ಕಿಚ್ಚ ಬಾಸ್. ಆಕಾಶಕ್ಕೆ 7 ಬಣ್ಣ, ಕರ್ನಾಟಕಕ್ಕೆ ಒಬ್ಬರೇ ಅಣ್ಣ, ಅವರೇ ನಮ್ಮ ಕಿಚ್ಚ ಸುದೀಪ್ ಅಣ್ಣ. ಜೈ ಕಿಚ್ಚ ಬಾಸ್. ಮಾಡಿ ಸೌಂಡ್ ಏನು ಕ್ಲಿಯರಿಟಿ ಆಗುತ್ತೋ ಎಲ್ಲ ಗೊತ್ತಿಲ್ಲ. ಒಂದು ಹೀಟ್ ಜಾಸ್ತಿ ಆಗಿ ಸ್ಟಕ್ ಆಗ್ಬಿಡ್ತಾವೆ ಒಂದು ಕಡೆ. ಹೌದು, ನೋಡಿ ಮೊಬೈಲ್ ಹೀಟ್ ಆಗಿಬಿಡುತ್ತೆ. ಹ್ಯಾಂಗ್ ಆಗಲ್ಲ ರೀ? ಹ್ಯಾಂಗ್ ಆಗ್ತಾನೆ ಬಿಸಿಲಿಗೆ ಫುಲ್ಲು ಜಾಸ್ತಿ ಬಿಸಿಲು ಬಿದ್ದಾಗ ಹ್ಯಾಂಗ್ ಆಗ್ಬಿಟ್ಟು ಹಂಗೆ ಇವತ್ತು ಡಿಸೆಂಬರ್ 30 ನನ್ನ ದೇವರನ್ನ ನಾನು ಕಳ್ಕೊಂಡು ದಿನ.
ಇವತ್ತು ಡಿಸೆಂಬರ್ 30 ನನ್ನ ದೇವರನ್ನ ನಾನು ಕಳ್ಕೊಂಡಿದ್ದೀನಿ.